ನಮಸ್ಕಾರ, ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಮೆಟ್ರೋದಲ್ಲಿ ಬೆಕ್ಕಿಗೆ ಸರ್ಕಾರಿ ಕೆಲಸ. ಮುಂಬೈ ಮೆಟ್ರೋದಲ್ಲಿ ಬೆಕ್ಕಿಗೆ ಸಿಕ್ತು ಚೀಫ್ ಫಿಲೈನ್ ಆಫೀಸರ್ ಹುದ್ದೆ. ಇಲ್ಲಿವರೆಗೆ ಈ ಅಧಿಕಾರಿಯ ಕಾರ್ಯಕ್ಷಮತೆ ಅತ್ಯುತ್ತಮ. ಇದು ಕೇಳುವುದಕ್ಕೆ ಹಾಸ್ಯಾಸ್ಪದ ಅನಿಸಬಹುದು. ಆದರೆ ಮೆಟ್ರೋ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟಿದ್ದಂತೆ ಈ ಬೆಕ್ಕು ನಿಮ್ಮನ್ನ ಸ್ವಾಗತಿಸುತ್ತೆ. ಪ್ರತಿಯೊಬ್ಬ ಪ್ರಯಾಣಿಕರ ಮೇಲೆ ಗಮನ ಇಡುತ್ತೆ. ಹಲವು ಬಾರಿ ಅತಿಯಾದ ಕೆಲಸದಿಂದ ಆರಾಮಾಗಿ ನಿದ್ರಿಸ್ತಾ ಇದೆ. ಆದರೆ ತನ್ನ ಕರ್ತವ್ಯ ಸಮಯದಲ್ಲಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸುತ್ತೆ. ಹೀಗಾಗಿ ಈ ಬೆಕ್ಕು ಪ್ರಯಾಣಿಕರ ಗಮನ ಸೆಳೆದಿದೆ. ಈ ಪೈಕಿ ಓರ್ವ ಪ್ರಯಾಣಿಕ ಈ ಬೆಕ್ಕಿನ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಇದೀಗ ಮೆಟ್ರೋ ಕಾರ್ಪೊರೇಷನ್ ಈ ಬೆಕ್ಕಿನ ಕುರಿತು ವಿವರಣೆಯನ್ನ ನೀಡಿ ಪ್ರಯಾಣಿಕರ ಮನೆಗೆದ್ದಿದೆ. ಈ ಬೆಕ್ಕು ನಮ್ಮ ಚೀಫ್ ಫೀಲೈನ್ ಆಫೀಸರ್, ಇವರ ಕೆಲಸ ಪರ್ಫೆಕ್ಟ್ ಅಂತ ಪ್ರತಿಕ್ರಿಯೆ ಕೊಟ್ಟಿದೆ. ಹೌದು, ಮೆಟ್ರೋ ನಿಲ್ದಾಣದಲ್ಲಿ ಸ್ವಾಗತ ಕೋರುವ ಈ ಬೆಕ್ಕು ಎಲ್ಲರ ಗಮನ ಸೆಳೆದಿದೆ. ಎಲ್ಲಿ ಹಾಗಾದ್ರೆ ನೋಡಿ, ಇದು ಮುಂಬೈ ಮೆಟ್ರೋ ನಿಲ್ದಾಣದಲ್ಲಿರುವಂತಹ ಬೆಕ್ಕು. ಗುಂಡುವಳಿ ಮೆಟ್ರೋ ನಿಲ್ದಾಣದ ಆರಂಭದಲ್ಲಿರುವ ಜಾಗದಲ್ಲಿ ಬೆಕ್ಕು ಆರಾಮಾಗಿ ನಿದ್ರೆಯನ್ನು ಮಾಡುತ್ತೆ. ಇಲ್ಲೇ ಕೂತ್ಕೊಂಡಿರುತ್ತೆ. ಪ್ರತಿದಿನ ಪ್ರಯಾಣಿಕರಿಗೆ ಈ ಬೆಕ್ಕು ಕಾಣಸಿಗುತ್ತೆ. ಪ್ರತಿದಿನ ಈ ಬೆಕ್ಕು ನೋಡ್ತಾ ಹಲವರು ಸಾಗುತ್ತಾರೆ. ಈ ಪೈಕಿ ಮೆಟ್ರೋ ಪ್ರಯಾಣಿಕ ಸಂದೇಶ್ ಸಾಮಂತ್ ಈ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಶುದ್ಧ ಆತ್ಮಕ್ಕೆ ಮೆಟ್ರೋದಿಂದ ಅಧಿಕೃತ ಹುದ್ದೆ ನೀಡಬೇಕು ಅಂತ ಮುಂಬೈ ಮೆಟ್ರೋ ಕಾರ್ಪೊರೇಷನ್ಗೆ ಮನವಿಯನ್ನ ಮಾಡಿದ್ರು. ಇದು ಯಾವುದೇ ವೇತನವಿಲ್ಲದೆ ಕೆಲಸವನ್ನ ಮಾಡ್ತಿದೆ ಅಂತ ಸಾವಂತ್ ಹೇಳಿದ್ರು. ಮುಂಬೈ ಮೆಟ್ರೋದಿಂದ ಅಧಿಕೃತ ಹುದ್ದೆ ನೋಡಿ, ಈ ಪೋಸ್ಟ್ಗೆ ಮುಂಬೈ ಮೆಟ್ರೋ ಪ್ರತಿಕ್ರಿಯೆ ಕೊಟ್ಟಿದೆ. ಇವರು ನಮ್ಮ ಮುಖ್ಯ ಫೀಲೈನ್ ಆಫೀಸರ್ ಅಂತ ಮೆಟ್ರೋ ಕಾರ್ಪೊರೇಷನ್ ಪ್ರತಿಕ್ರಿಯೆ ಕೊಟ್ಟಿದೆ. ಈ ಅಧಿಕಾರಿಯ ಮುಖ್ಯ ಕೆಲಸವನ್ನ ಮಾಡ್ತಿದ್ದಾರೆ. ಮೆಟ್ರೋ ನಿಲ್ದಾಣ ಪರಿಶೀಲನೆ, ಪ್ರಯಾಣಿಕರ ಮೇಲೆ ನಿಗಾ ಇಡುವುದು, ಎಲ್ಲರನ್ನ ಮೆಚ್ಚುವಂತೆ ಸರಿಯಾದ ಸ್ಥಳದಲ್ಲಿ ಕುಳಿತು ಎಲ್ಲರನ್ನ ಸ್ವಾಗತಿಸುವುದು ಎಲ್ಲವೂ ಈ ಅಧಿಕಾರಿಯ ಜವಾಬ್ದಾರಿಯಾಗಿದೆ. ಇಲ್ಲಿವರೆಗೆ ಈ ಅಧಿಕಾರಿಯ ಕೆಲಸ ಪರ್ಫೆಕ್ಟ್ ಅಂತ ಮುಂಬೈ ಮೆಟ್ರೋ ಕಾರ್ಪೊರೇಷನ್ ತಮಾಷೆ ಮಾಡಿದೆ. ಇನ್ನು ಮುಂಬೈ ಕಾರ್ಪೊರೇಷನ್ ಈ ಪ್ರತಿಕ್ರಿಯೆ ನೀಡ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾದಲ್ಲೂ ಭಾರಿ ಚರ್ಚೆ ಶುರುವಾಗಿದೆ. ಹಲವು ನಗೆಗಡಲಲ್ಲಿ ತೇಲಾಡ್ತಿದ್ದಾರೆ. ತಾವು ಕೂಡ ಈ ಬೆಕ್ಕು ನೋಡಿದ್ದೀವಿ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಳೆದ 3 ವರ್ಷಗಳಿಂದ ಬೆಕ್ಕು ಇಲ್ಲೇ ಇದೆ. ಈ ಬೆಕ್ಕಿಗೆ ಸಂಗಾತಿ ಇತ್ತು, ಆದರೆ ಇತ್ತೀಚೆಗೆ ಈ ಸಂಗಾತಿ ಕಾಣಿಸ್ಕೊಳ್ತಿಲ್ಲ. ಕಳೆದ 3 ವರ್ಷಗಳ ಪ್ರೊಬೇಷನ್ ಪೀರಿಯಡ್ ಬಳಿಕ ಇದೀಗ ಅಧಿಕೃತವಾಗಿ ಆನ್ ರೋಲ್ ಹುದ್ದೆ ಗಿಟ್ಟಿಸಿಕೊಂಡಿದೆ. ಅಭಿನಂದನೆಗಳು ಅಂತ ಕಾಮೆಂಟ್ ಅನ್ನು ಮಾಡಿದ್ದಾರೆ. ಇದೇ ವೇಳೆ ಕಾಶಿಂಘಾವ್ ಮೆಟ್ರೋ ನಿಲ್ದಾಣದಲ್ಲಿ ಮತ್ತೊಂದು ಬೆಕ್ಕು ಕರ್ತವ್ಯದಲ್ಲಿದೆ ಅಂತ ಹೇಳ್ತಾರೆ. ಈ ಆಫೀಸರ್ ತುಂಬಾ ಮುದ್ದಾಗಿದ್ದಾರೆ. ಇದರಿಂದ ನಮ್ಮ ಆತ್ಮವಿಶ್ವಾಸಕ್ಕೆ ಧಕ್ಕೆ ಆಗ್ತಾ ಇದೆ. ಹೀಗಾಗಿ ಕರ್ತವ್ಯ ಲೋಪದ ಅಡಿಯಲ್ಲಿ ದಂಡ ವಿಧಿಸಬೇಕು ಅಂತ ಹಲವರು ಸೂಚಿಸಿದ್ದಾರೆ. ಬೆಕ್ಕಿನ ಫೋಟೋ ಅನುಮತಿ ಇಲ್ಲದೆ ಪಡೆಯಲಾಗಿದೆ. ನಾಳೆ ಫೀಲೈನ್ ಆಫೀಸರ್ ದಂಡ ಹಾಕುವ ಸಾಧ್ಯತೆ ಇದೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಸಂದೇಶ್ ಸಾಮಂತ್ ಅನ್ನುವಂತಹ ಪ್ರಯಾಣಿಕರೊಬ್ಬರು ಗುಂಡಾವಳಿ ಮೆಟ್ರೋ ನಿಲ್ದಾಣದ ಪ್ರವೇಶ ದ್ವಾರದ ಬಳಿ ಪ್ರೀತಿಯಿಂದ ಕುಳಿತಿದ್ದ ಈ ಬೆಕ್ಕಿನ ಫೋಟೋವನ್ನು ಕೂಡ ಈ ಫೋಟೋ ತೆಗೆದು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಹಂಚಿಕೊಂಡ್ರು. ಮಹಾ ಮುಂಬೈ ಮೆಟ್ರೋ ಸಂಸ್ಥೆಯ ಟ್ಯಾಗ್ ಮಾಡಿದಂಥ ಅವರು, ಈ ಮುಗ್ಧ ಜೀವಿಗೆ ನಿಮ್ಮ ನಿಲ್ದಾಣದಲ್ಲಿ ಯಾವುದಾದ್ರೂ ಒಂದು ಅಧಿಕೃತ ಹುದ್ದೆಯನ್ನು ಕೊಡಿ. ಪಾಪ, ಇದು ಪ್ರಸ್ತುತ ಯಾವುದೇ ಸಂಬಳ ಇಲ್ಲದೆ ಉಚಿತವಾಗಿ ಕೆಲಸವನ್ನ ಮಾಡ್ತಿದೆ ಅಂತ ತಮಾಷೆಯಾಗಿ ಹೇಳಿ ಬರ್ಕೊಂಡಿದ್ರು. ಪ್ರಯಾಣಿಕರ ಈ ಪೋಸ್ಟ್ಗೆ ಅತ್ಯಂತ ಸ್ವಾರಸ್ಯಕರವಾಗಿ ಸ್ಪಂದಿಸಿದ ಮೆಟ್ರೋ ಸಂಸ್ಥೆಯು ಬೆಕ್ಕಿನ ಫೋಟೋ ಸಮೇತ ಪ್ರತಿಕ್ರಿಯಿಸಿ ಅದನ್ನ ಚೀಫ್ ಫೀಲೈನ್ ಆಫೀಸರ್ ಅಂತ ನಾಮಕರಣ ಮಾಡಿದೆ. ಈ ಅಧಿಕಾರಿಯ ಜವಾಬ್ದಾರಿಗಳಂದ್ರೆ ಮೆಟ್ರೋ ನಿಲ್ದಾಣವನ್ನ ಪರಿಶೀಲಿಸುವುದು, ಪ್ರಯಾಣಿಕರ ಚಲನವಲನಗಳನ್ನ ಗಮನಿಸುವುದು, ಹಾಗೆ ಎಲ್ರಿಗೂ ಕಾಣಿಸುವ ರೀತಿಯಲ್ಲಿ ಕುಳಿತು ಪ್ರಶಂಸೆ ಗಿಟ್ಟಿಸಿಕೊಳ್ಳುವುದು. ಇಲ್ಲಿಯವರೆಗೆ ಈ ಅಧಿಕಾರಿಯ ಕಾರ್ಯಕ್ಷಮತೆ ಅತ್ಯುತ್ತಮವಾಗಿದೆ ಅಂತ ಸಂಸ್ಥೆಯು ಚಮತ್ಕಾರಿಯಾಗಿ ಬರ್ಕೊಂಡಿದೆ. ಇನ್ನು ಮೆಟ್ರೋ ಸಂಸ್ಥೆಯ ಈ ತಮಾಷೆಯ ನಡೆ ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರ ಮನಗೆದ್ದಿದ್ದು ಅನೇಕರು ತರಹೇವಾರಿ ಕಾಮೆಂಟ್ಗಳನ್ನು ಮಾಡ್ತಿದ್ದಾರೆ. ನಾನು ಪ್ರತಿದಿನ ಬೆಳಗ್ಗೆ ಗುಂಡಾವಳಿ ನಿಲ್ದಾಣಕ್ಕೆ ಬಂದಾಗ ಈ ಬೆಕ್ಕಿಗಾಗಿಯೇ ಹುಡುಕಾಡ್ತೀನಿ ಅಂತ ನಿತ್ಯ ಪ್ರಯಾಣಿಕರೊಬ್ಬರು ಬರ್ಕೊಂಡಿದ್ದಾರೆ. ಮತ್ತೊಬ್ರು ಈ ಬೆಕ್ಕನ್ನ ಇಂದಿನಿಂದ ಮುಖ್ಯ ಇಲಿ ಹಿಡಿಯುವ ಅಧಿಕಾರಿಯನ್ನಾಗಿ ನೇಮಿಸಲಾಗಿದೆ ಅಂತ ಹಾಸ್ಯ ಮಾಡಿದೆ. ಒಟ್ಟಾರೆಯಾಗಿ ಇಂತಹ ಹಾಸ್ಯಭರಿತ ಮಾತುಗಳಾಗಿರಬಹುದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಅನ್ನ ಸೃಷ್ಟಿ ಮಾಡುವುದು, ಎಲ್ಲ ಒಂದು ಕಡೆ ನಾವೇ ಕಡಿಮೆ ಆಗ್ಬಿಟ್ಟಿದೀವಲ್ಲ ಈ ಪ್ರಾಣಿಗಳ ಮುಂದೆ ಅನ್ನುವಂಥ ಒಂದು ಸಂಶಯ ಕೂಡ ಎಲ್ಲರಲ್ಲೂ ಮೂಡುತ್ತೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.